ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಬ್ಬರಿಗೆ ಬೇಬಿ ಶವರ್ ಇದೆ. ಅವರ ಒಂದು ಸೈಜ್ನ ನಾನು ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಅವರಿಗೆ ಸ್ಯಾರಿ ಡ್ರೇಪಿಂಗಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಪ್ಲೀಟ್ ಮಾಡ್ತಿದ್ದೀನಿ. ಸೊ ಇದನ್ನು ತುಂಬ ಈಸಿ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಒಂದೊಂದು ವಿಡಿಯೋಸಲ್ಲೂ ನಿಮಗೆ ಡಿಫ್ರೆಂಟ್ ಆಗಿರುವಂಥ ಟಿಪ್ಸು ಟ್ರಿಕ್ಸ್ ಸಿಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗೆ ತುಂಬ ಚೆನ್ನಾಗಿ ಯಾವ ರೀತಿ ನೀವು ಬಿಗಿನರ್ಸು ಶುರುವಿಂದ ಮಾಡ್ಕೋಬಹುದು, ಏನು ನಾಲೆಜ್ ಇಲ್ಲದವರು ಸ್ಯಾರಿನ ಯಾವ ರೀತಿ ನೀವು ಡ್ರೇಪಿಂಗ್ನ ಕಲಿಬೋದು ಅನ್ನೋದನ್ನು ಹೇಳಿದ್ದೀನಿ. ಸೊ ಇವತ್ತು ನಿಮಗೊಂದು ಇನ್ಫಾರ್ಮೇಟಿವ್ ಆಗಿರಲಿ ಅನ್ನೋಕ್ಕೋಸ್ಕರ ಈ ಒಂದು ಸ್ಯಾರಿ ಪ್ಲೀಟಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ನಾನು ಬಾಕ್ಸ್ ಫೋಲ್ಡಿಂಗ್ ಮಾಡಲ್ಲ, ಹಾಗೆ ರೆಡಿ ಟು ವೇರ್ ಆಗಿ ನಾನು ರೆಡಿ ಮಾಡಿಡ್ತೀನಿ. ಅವ್ರು ಬಂದಿದ ತಕ್ಷಣ ಹಾಗೆ ವೇರ್ ಮಾಡಿ ಕಳಿಸ್ತೀನಿ. ಇದು ನನಗೇನು ಮಾಡುತ್ತೆ ಅಂದರೆ ನನ್ನ ಕೆಲಸನ ಈಸಿಯರ್ ಆಗಿ ಮಾಡುತ್ತೆ. ಇವಾಗ ಇದು ರೈಟ್ ಸೈಡ್ ಆಯಿತಾ, ಇದು ಲೆಫ್ಟ್ ಸೈಡ್. ಅಂದರೆ ಇದು ನಮಗೆ ನೋಡೋದಕ್ಕೆ ಸಿಗುವಂಥ ಗುಡ್ ಸೈಡು, ಇದು ಒಳಗಡೆ ಹೋಗುವಂಥ ಬ್ಯಾಡ್ ಸೈಡ್ ಅಂತ ಹೇಳ್ತೀವಿ. ಸೊ ಇವಾಗ ನಾನು ಅವರಿಗೆ ಎಷ್ಟು ಬೇಕೋ ಶೋಲ್ಡರ್ಗೆ ಅಷ್ಟಕ್ಕೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿಕೊಂಡು ಒಂದು ಆಯನ್ ಕೊಟ್ಕೊತೀನಿ. ಇದು ಪ್ಯೂರ್ ಸಿಲ್ಕ್ ಆಗಿರೋದ್ರಿಂದ ತುಂಬ ಈಸಿ ಆಯನ್ ಮಾಡೋದಕ್ಕೆ. ಇವಾಗ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಜಸ್ಟ್ ಈ ರೀತಿ ಫೋಲ್ಡ್. ಸೊ ಜಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ಒಂದು ಆಯನ್. ನಿಮಗೆ ಪ್ಲೀಟ್ ಸ್ಯಾರಿ ಮಾಡೋ ಸ್ಯಾರಿ ನೀಟಾಗಿ ಆಯನ್ ಆಗಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಈಸಿ ಮೆಥಡಲ್ಲಿ ಕಲಿತಂಗಿರುತ್ತೆ ನೀವು. ಇವಾಗ ನೋಡಿ, ಇವಾಗ ನಾನು ಮುಂಚೆ ಬೇರೆ ಟೈಪ್ ಹೇಳ್ಕೊಟ್ಟೆ, ಇವಾಗ ನಾನು ಬೇರೆ ರೀತಿ ಹೇಳ್ಕೊಡ್ತಾ ಇದ್ದೀನಿ. ಜಸ್ಟ್ ಇವಾಗ ಇದು ಮಿಡಲ್ ಪಾರ್ಟು, ಬೇಕಾಗಿರೋ ಸೈಜ್ ಇಷ್ಟು ತಗೊಂಡಿದ್ದೀವಿ. ಮಿಡಲ್ ಪಾರ್ಟಲ್ಲಿ ನಾನು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊತಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಇಲ್ಲೊಂದು ಪ್ರೆಸ್ ಕೊಡೋಣ. ಇದನ್ನ ಸ್ವಲ್ಪ ಕರೆಕ್ಟಾಗಿ ಸೈಜ್ ನೋಡಿಕೊಂಡು ಇದನ್ನ ಮಡಚಬೇಕು. ಇವಾಗ ಮಡಚಬೇಕಾದ್ರೆ ಸ್ವಲ್ಪ ನಿಮಗೆ ಬ್ಯಾಲೆನ್ಸ್ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲೊಂದು ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡಿಕೊಂಡ್ರೆ ನಿಮಗೊಂದು ಹ್ಯಾಂಡ್ ಹೆಲ್ಪ್ ಸಿಕ್ದಂಗಿರುತ್ತೆ. ಸೊ ನೆಕ್ಸ್ಟ್ ನೀವು ಆರಾಮಾಗಿ ಫೋಲ್ಡ್ ಮಾಡ್ಕೊಳ್ಳೋಕೆ ನಿಮಗೆ ಈಸಿ ಆಗುತ್ತೆ. ಸೊ ಯಾವುದೇ ರೀತಿ ಎಡಿಟ್ ಮಾಡಿ ನಾನು ತೋರಿಸ್ತಾ ಇಲ್ಲ. ನಾನು ಹೇಗೆ ನಿಮಗೆ ಈಸಿಯರ್ ಆಗಿ ಹೇಳ್ಕೊಡ್ಬೋದು ಅಷ್ಟು ಈಸಿಯಾಗಿ ನಾನು ಡೈರೆಕ್ಟ್ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಡೀಟೇಲ್ ಆಗಿ ನಿಮಗೆ ಫೀಸ್ನ ಪೇ ಮಾಡಿ ಹೇಳ್ಕೊಡೋರೆ ಈ ರೀತಿ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ಸೊ ಏನೂ ಇನ್ವೆಸ್ಟ್ಮೆಂಟ್ ಇಲ್ಲದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಇದನ್ನೆಲ್ಲ ಟ್ರಿಕ್ಸ್ ನೋಡಿಕೊಂಡು ನೀವು ಕೂಡ ಮನೆಯಲ್ಲಿ ಬಿಸ್ನೆಸ್ನ ಮಾಡ್ಕೋಬೋದು. ಸೊ ಈ ರೀತಿ ಒಂದು ಪ್ರೆಸ್ ಕೊಟ್ಟಿದ್ದೀನಿ. ಓಕೆನಾ? ಇವಾಗ ಈ ಕಡೆ ಸೈಡ್ ಫಿನಿಶ್ ಆಗಿದೆ, ಈ ಕಡೆ ಸೈಡ್ ಫಿನಿಶ್ ಆಗಿದೆ. ಒಂದು ದೊಡ್ಡ ಕ್ಲಿಪ್ಪಿಂದ ನಾನು ಸೆಕ್ಯೂರ್ ಮಾಡ್ಕೊತೀನಿ, ಯಾವುದೇ ರೀತಿ ಆ ಕಡೆ ಈ ಕಡೆ ಶೇಕ್ ಆಗಬಾರ್ದಂತ. ಅವಾಗ ನಿಮಗೆ ಒಂದು ಹ್ಯಾಂಡ್ ಹೆಲ್ಪ್ ಸಿಕ್ದಂಗಿರುತ್ತೆ. ಇದನ್ನು ಇದೇ ರೀತಿ ನಾವಿವಾಗ ಆ ಕಡೆದ ಹಾಫ್ ಮುಗಿಸಿದ್ದೀವಿ, ಈ ಕಡೆದ ಹಾಫ್ನ ಮುಗಿಸೋಣ. ಅಯನಿಂಗ್ ಮತ್ತು ಹೀಟ್ ತುಂಬ ಇಂಪಾರ್ಟೆಂಟ್ ಸ್ಯಾರಿಗೆ. ಮತ್ತು ಅದೇ ರೀತಿ ನಾನು ಫೋಲ್ಡ್ ಮಾಡ್ಕೊತಿದ್ದೀನಿ. ಇವಾಗ ಎರಡು ಸೈಡು ಫೋಲ್ಡ್ ಆಗಿದೆ ಅಲ್ವಾ? ನೋಡಿ, ನಿಮಗೆ ಸ್ವಲ್ಪ ಬ್ರಾಡ್ ಆಗಬೇಕು, ದೊಡ್ಡ ಸೈಜಲ್ಲಿ ಬೇಕಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ. ಇವಾಗ ಸ್ವಲ್ಪ ಚಿಕ್ಕ ಸೈಜಲ್ಲಿ ಬೇಕು ಅಂದರೆ ಇದನ್ನು ಇನ್ನೊಂದು ಫೋಲ್ಡ್, ಈ ಸೈಡು ಇನ್ನೊಂದು ಫೋಲ್ಡು, ಆ ಸೈಡು ಇನ್ನೊಂದು ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಪ್ಲೀಟ್ಸ್ ತುಂಬ ಚಿಕ್ಕದಾಗಿ ಸಿಗುತ್ತೆ. ಕ್ಲಿಪ್ಸು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಇದರಲ್ಲಿ. ಯಾಕಂದರೆ ಕ್ಲಿಪ್ಸಿಂದನೇ ಪ್ರತಿಯೊಂದು ನಮಗೆ ಸೆಕ್ಯೂರ್ ಮಾಡಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇವಾಗ ಈ ಎರಡನ್ನು ನಾನು ಚೆನ್ನಾಗೊಂದು ಪ್ರೆಸ್ ಕೊಡ್ತೀನಿ. ಇವಾಗ ಕೆಲವರಿಗೆ ಹ್ಯಾಂಡ್ ಶೋಲ್ಡರ್ ಸೈಡಲ್ಲಿ ಸ್ಮಾಲ್ ಆಗಿದ್ರೂ ಪರವಾಗಿಲ್ಲ ಅಂತಾರೆ. ಕೆಲವರು ಸ್ಮಾಲ್ ಬೇಡ,
ನಮಗೆ ಸ್ವಲ್ಪ ಉದ್ದಕ್ಕೆ ಬೇಕು, ಕವರ್ ಆಗಬೇಕು ಸೈಡ್ಸು ಅನ್ನೋರಿಗೆ ಇದರಲ್ಲಿ ನಾವು ಒಂದು ಫ್ರೀಸ್ನ ಓಪನ್ ಮಾಡಿ ಬಿಡಬೇಕು. ಇವಾಗ ಇಷ್ಟು ರೆಡಿಯಾಗಿದೆ. ಎಲ್ಲ ನೀಟಾಗಿ ಓಪನ್ ಮಾಡ್ಕೊಳ್ಳೋಣ. ತುಂಬ ಈಸಿ ಮೆಥಡ್ ಇದು ನಿಮಗೆ. ಸೊ ಇವಾಗ ನಾನು ಇಲ್ಲಿ ಫೋಲ್ಡ್ ಮಾಡಿರೋದು ನನಗೆ ಹಾಗೇ ಇದೆ, ಓಕೆನಾ. ಸೊ ಇವಾಗ ನಾನು ಇದನ್ನು ತಗೊಳ್ತಾ ಇದ್ದೀನಿ. ಈ ಫೋಲ್ಡ್ ಮಾಡ್ತೀವಲ್ಲ, ಈ ಒಂದು ಬಿಟ್ಟು ಪಕ್ಕದಲ್ಲಿರೋದನ್ನ ತಗೊಳ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲಿರೋದನ್ನ ಬಿಟ್ಬಿಟ್ಟು ನೆಕ್ಸ್ಟ್ದಿರೋದನ್ನ ತಗೊಳ್ತಾ ಇದ್ದೀನಿ. ಮತ್ತು ಈ ಪಕ್ಕನ ಬಿಟ್ಟು ಅದ್ರ ನೆಕ್ಸ್ಟನ್ನ ನಾನು ತಗೊಳ್ತಾ ಇದ್ದೀನಿ. ತುಂಬ ಈಸಿ. ಈ ಕಡೆನ ಪಕ್ಕದ ಬಿಟ್ಟು ನೆಕ್ಸ್ಟ್ ಏನು ಸಿಗುತ್ತೆ ಅದನ್ನು ತಗೊಳ್ತಾ ಇದ್ದೀನಿ. ಅದೇ ರೀತಿ ಪಕ್ಕದನ್ನ ಬಿಟ್ಟು ನೆಕ್ಸ್ಟನ್ನ ತಗೊಳ್ತಾ ಇದ್ದೀನಿ. ಪಕ್ಕನ ಬಿಟ್ಟು ನೆಕ್ಸ್ಟ್ ಜಿಗ್ಜಾಗ್ ರೀತಿಯಲ್ಲಿ ತಗೋಬೇಕು. ಪಕ್ಕದ ಬಿಡಿ, ನೆಕ್ಸ್ಟನ್ನ ತಗೊಳ್ಳಿ. ಸೊ ಇಲ್ಲೂ ಅಷ್ಟೇ ಗೈಡ್ಲೈನ್ ಇರುತ್ತೆ. ಪಕ್ಕಕ್ಕೆ ಬಿಡಿ, ನೆಕ್ಸ್ಟನ್ನ ತಗೊಳ್ಳಿ. ಸೊ ಇದು ಈ ಥರ ಬರಬೇಕು ನಿಮಗೆ, ಹಿಂಗೆ ಹಾಕೋಕ್ಕೆ. ಆ ರೀತಿ ಬರೋ ತನಕ ನೀವು ಹೋಲ್ಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇವಾಗ ಇಲ್ಲಿಗೆ ನನಗೆ ರ್ಯಾಂಡಮಾಗಿ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಜಸ್ಟ್ ನಾವು ತೊಗೊಂಡಿರ್ತೀವಲ್ಲ, ಒಂದು ಕ್ಲಿಪ್ ಹಾಕೊಂಡ್ಬಿಡಿ. ಇವಾಗ ನೋಡಿ, ನನಗೆ ಈ ಪಾರ್ಟ್ ಚೆನ್ನಾಗಿ ಅಗಲವಾಗಬೇಕು, ಸೈಡ್ ಶೋಲ್ಡರ್ ಅದನ್ನು ನಾನು ಸಿಕ್ಕಿದೆ. ಸೊ ಅದಕ್ಕೊಂದು ಕ್ಲಿಪ್ ಹಾಕ್ಕೊತೀನಿ. ಇವಾಗ ನೀವು ಆರಾಮಾಗಿ ಆ ಗೈಡ್ಲೈನ್ ಇಟ್ಕೊಂಡು ನೀಟಾಗಿ ಒಂದು ಇಷ್ಟು ಕೈ ಮೂಮೆಂಟ್ ಕೊಡಿ. ಇವಾಗ ನಿಮಗೆ ಕೈ ಮೂಮೆಂಟ್ ಕೊಡಬೇಕಾದ್ರೆ ಕೆಳಗಡೆ ಇರೋದನ್ನು ನೋಡೋಕ್ಕಾಗಲ್ಲ. ಸೊ ಏನು ಮಾಡ್ಕೊಳ್ಳಿ, ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲೊಂದು ಕ್ಲಿಪ್ ಹಾಕ್ಕೊಳ್ಳಿ. ಇವಾಗ ಈಸಿಯಾಗಿ ಗೈಡ್ಲೈನ್ ನಿಮಗೆ ಕಾಣುತ್ತೆ. ಜಸ್ಟ್ ನೋಡಿ, ಫೋಲ್ಡ್ ಮಾಡಿಕೊಂಡು ಜೋಡಿಸಿರೋದನ್ನ ಕ್ಲೀನಾಗಿ ಈ ರೀತಿ ಹ್ಯಾಂಡಲ್ಲಿ ಚೂರು ಹಿಂಗೆ ಮಾಡ್ತಾ ಹೋದರೆ ಸಾಕು. ಈಸಿ, ಅಷ್ಟು ಈಸಿ. ಚಿಕ್ಕ ಪ್ಲೇಟ್ಸ್ ತೆಗೆಯೋದು ಇದೇ ಮೆಥಡೆ. ಇವಾಗ ಇಲ್ಲಿಗೆ ನನಗೆ ಸಿಕ್ತು. ಹ್ಯಾಂಡಲ್ ಸಿಕ್ಕಿದ ತಕ್ಷಣ ನಾನೇನು ಮಾಡ್ತೀನಿ, ಎಲ್ಲದನ್ನೂ ನೀಟಾಗಿ ಇದನ್ನು ಬಿಟ್ಬಿಡಬೇಕು. ಫಸ್ಟದನ್ನ ಬಿಡಬೇಕು, ಯಾಕಂದರೆ ಇದು ಹಿಂಗೆ ಫೋಲ್ಡ್ ಆಗುತ್ತೆ, ಅದಕ್ಕೋಸ್ಕರ. ಅದನ್ನು ನಾನು ಓಪನ್ ಮಾಡಿ ಬಿಟ್ಬಿಟ್ಟು ಚೆನ್ನಾಗಿ ನಾನು ಅದನ್ನು ಜೋಡಿಸ್ಕೊಂಡು ಪಿನ್ ಹಾಕಬೇಕು. ಸೊ ಅಲೈನ್ಮೆಂಟು ನೀಟಾಗಿ ಮಾಡಿಕೊಂಡೇ ಪಿನ್ ಹಾಕಬೇಕು. ಸೊ ನೀವು ಜೋಡಿಸ್ಬೇಕಾದ್ರೆ ರ್ಯಾಂಡಮಾಗಿ ತೊಗೊಂಡಿರ್ತೀರಲ್ವ, ಈ ಅಲೈನ್ಮೆಂಟ್ ನಿಮ್ಗೆ ಗೊತ್ತಾಗುತ್ತೆ ನೋಡಿದಾಗ. ನೋಡಿಕೊಂಡು ಇದನ್ನು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಈ ಫಸ್ಟನ್ನ ಬಿಡ್ತಾ ಇದ್ದೀನಿ, ಬಿಕಾಸ್ ಅದು ನಮ್ಮ ಶೋಲ್ಡರ್ ಲೆಂತ್ಗೆ ತಗೊಂಡಿರುವಂಥ ಒಂದು ಗೈಡ್ಲೈನ್ ಸೈಜು. ಅದನ್ನು ಬಿಟ್ಬಿಟ್ಟು ಇಲ್ಲೊಂದು ಪಿನ್ ಹಾಕೋಬೇಕು. ಇವಾಗ ಪಿನ್ ಹಾಕಿ ಸೆಕ್ಯೂರ್ ಮಾಡಿಬಿಟ್ಟು ಒಂದು ಐನ್ ಕೊಟ್ಬಿಡೋಣ. ಸೊ ಇಲ್ಲಿ ಪಿನ್ ಹಾಕೋಕ್ಕಿಂತ ಮುಂಚೆ ಈ ಸೈಜ್ನ ಕರೆಕ್ಟಾಗಿ ಅಲೈನ್ ಮಾಡ್ಕೋಬೇಕು. ಈ ಡೌನ್ ಪಾರ್ಟ್ ಅಲೈನ್ ಮಾಡ್ಕೊಂಡು ಅಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟ್, ಯಾಕಂದರೆ ಇಲ್ಲಿ ಪರ್ಫೆಕ್ಟಾಗಿ ಬಂದರೆ ಈ ಸೈಜ್ಗೆ ನಿಮಗೆ ನೀಟಾಗಿ ಸಿಗುತ್ತೆ. ಸೊ ಈ ಪಾರ್ಟ್ ನಿಮಗೆ ನೀಟಾಗಿ ಸಿಗಬೇಕು. ಇಲ್ಲಿ ಸ್ವಲ್ಪ ಐನ್ ಮಾಡಿಕೊಂಡು ಮಿಕ್ಕಿದೆಲ್ಲನೂ ಅದೇ ರೀತಿ ನಾನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಈ ಪಿನ್ನು ಬಿಟ್ಬಿಟ್ಟು ಇಲ್ಲಿ ಕ್ಲಿಪ್ ಹಾಕೋಬೇಕು. ಅದಕ್ಕೆ ಕರೆಕ್ಟಾಗಿರೋ ಗೈಡ್ಲೈನ್ ನಮಗೆ ಸಿಗುತ್ತೆ. ಇದೇ ರೀತಿ ನಾವು ಫೋಲ್ಡ್ ಮಾಡ್ಕೊಂಬಿಡೋಣ. ಯಾಕಂದರೆ ನಿಮಗೆ ಡೌನ್ ಸ್ಟೇರ್ ಬರೋದು ನೀಟಾಗಿ ಕಾಣೋಕ್ಕೋಸ್ಕರ ಫೋಲ್ಡಿಂಗ್ನ ಮಾಡ್ಕೊಬೋದು. ಸೊ ಇದನ್ನು ಜಸ್ಟ್ ಹ್ಯಾಂಡ್ ಮೂಮೆಂಟಲ್ಲಿ ಈ ರೀತಿ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೈಡ್ಲೈನ್ ಸಿಕ್ಬಿಡುತ್ತೆ. ಅವೇ ಹಿಂಗೆ ಈ ಥರ ಬರ್ತಾ ಇರುತ್ತೆ. ನಿಮಗೆ ಹಿಂಗೆ ತೆಗೆದ್ರೇ ನಿಮಗೆ ಆ ಒಂದು ಗೈಡ್ಲೈನ್ ಮೆಷರ್ಮೆಂಟ್ಸು ಕರೆಕ್ಟಾಗಿ ಬರ್ತಾ ಇರುತ್ತೆ. ನೀವು ಜಸ್ಟ್ ಒಂದು ಚೂರು ಅಲೈನ್ ಮಾಡಿಕೊಂಡು ಪಿನ್ ಹಾಕ್ಕೊಂಡ್ರೆ ಆಯಿತು. ಈ ಟೇಬಲ್ಗೆ ಎಷ್ಟು ಲೆಂತ್ ಇರುತ್ತಾ ಆ ತಕ್ಕಂಗೆ ಪಿನ್ ಹಾಕ್ಕೊಳ್ಳಿ. ಅವಾಗ ನಿಮಗೆ ಈಸಿಯಾಗಿ ಸಿಗುತ್ತೆ. ಇಷ್ಟಕ್ಕೆ ನಾನು ಮೂವ್ ಮಾಡಿಕೊಂಡು ಇಲ್ಲೊಂದು ಪಿನ್ ಹಾಕ್ಕೊತೀನಿ. ನೀಟಾಗಿ ಐನ್ ಕೊಟ್ಬಿಡೋಣ. ನೆಕ್ಸ್ಟು ಅದೇ ರೀತಿ ಮಾಡ್ಕೊತಿದ್ದೀನಿ ಟಿಲ್ ಶೋಲ್ಡರ್ ಪಿನ್ ತನಕ
ಅದೇ ಒಂದು ಗೈಡ್ಲೈನ್ ಇಟ್ಕೊಂಡೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಪಿನ್ ಮೆಷರ್ಮೆಂಟ್ ನೋಡ್ಕೋಬೇಕು. ಅವ್ರ ಮೆಷರ್ಮೆಂಟ್ ಇಲ್ಲಿದೆ. ಸೊ ಈ ಒಂದು ಶೋಲ್ಡರ್ ಹತ್ರ ಪಿನ್ ಬರುತ್ತಲ್ಲ, ಆ ಪ್ಲೇಸ್ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಆ ಪ್ಲೇಸಿಗೆ ಮಾತ್ರ ನೀವು ಒಂದು ಚೂರು ಸ್ಲೈಟಾಗಿ ನೀವು ಮೇಲೆ ಜೋಡಿಸ್ಕೊಂಡು ಬರಬೇಕು ಸ್ಯಾರೀಸ್ನ. ಬಿಕಾಸ್ ನಮಗೆ ಚೆಸ್ಟ್ ಪಾರ್ಟಲ್ಲಿ ನೀಟಾಗಿ ಅಲೈನ್ಮೆಂಟು ಬರಬೇಕಂದ್ರೆ ಈ ಪ್ಲೇಸ್ ಮಾತ್ರ ನೀವು ಸ್ವಲ್ಪ ನೀಟಾಗಿ ಅಲೈನ್ ಮಾಡಿಕೊಳ್ಳೇಬೇಕು. ಸೊ ಇದನ್ನು ನಾವು ಈ ರೀತಿ ಹಾಕಿಬಿಟ್ಟು ಸ್ವಲ್ಪ ಸ್ಲೈಂಟಾಗಿ ಮೇಲೆ ಆದರೆ ಅದು ಗೊತ್ತಾಗಬಾರ್ದು. ಆ ರೀತಿಯಲ್ಲಿ ನಮ್ಮ ಒಂದು ಮೆಷರ್ಮೆಂಟಿಗೆ ಅದು ಬರಬೇಕು. ನಮಗೊಂದು ಗೈಡ್ಲೈನ್ ಥರ ಇರಬೇಕದು. ನೋಡಿ, ತುಂಬ ಮೈನ್ಯೂಟಾಗಿ, ತುಂಬ ಅಂದರೆ ತುಂಬ ಮೈನ್ಯೂಟಾಗಿ ಕಾಣಬಾರ್ದು. ಬಟ್ ನಮಗೆ ಗೊತ್ತಾಗಬೇಕು ನಾವು ಅದನ್ನು ಅಲೈನ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ. ಆ ರೀತಿ ಚಿಕ್ಕದಾಗಿ ನಾನು ಜೋಡಿಸ್ಕೊಂಡು ಬರ್ತೀನಿ. ಆವಾಗಲೇ ನಿಮಗೆ ಆ ಚೆಸ್ಟ್ ಪ್ಲೀಟ್ಸಲ್ಲಿ ಪರ್ಫೆಕ್ಟಾಗಿ ನಿಮಗೆ ಮೆಷರ್ಮೆಂಟ್ಗೆ ಕರೆಕ್ಟಾಗಿ ಸಿಗುತ್ತೆ. ಸೊ ಈ ಪ್ಲೇಸಲ್ಲಿ ಪಿನ್ನನ್ನು ರಿಮೂವ್ ಮಾಡಿಬಿಟ್ಟು ಇದನ್ನ ಮಾತ್ರ ಒಂಚೂರು ಮುಂದಕ್ಕೆ ಬಿಟ್ಕೊಂಡ್ಬಿಡಿ. ಚೂರು ಮುಂದಕ್ಕೆ ಅದಿರಲಿ. ನಿಮಗೆ ಆ ಚಿಕ್ಕದಾಗಿ ಅಲೈನ್ಮೆಂಟ್ ಮಾಡೋದ್ರಿಂದ ದೊಡ್ಡ ಡಿಫ್ರೆನ್ಸ್ ಏನು ಬರಲ್ಲ. ಸೊ ನಾವು ಪಿನ್ನು ಹಾಕೊಂಡ್ಬಿಡೋಣ. ತೀರಾ ಅಂದರೆ ತೀರಾ ಚಿಕ್ಕದಾಗಿ ಒಂದ್ರ ಮೇಲೆ ಒಂದಿಟ್ಟು ನಾರ್ಮಲ್ ನಾವು ಹೇಗೆ ಪಿನ್ ಹಾಕೊತೀವೋ ಹಾಗೆ ಹಾಕ್ಕೊಳ್ಳಿ. ಇದಕ್ಕೂ ಒಂದು ಆಯನ್ ಕೊಟ್ಬಿಡೋಣ. ಆಯನ್ ಕೊಡಬೇಕಾದ್ರೆ ಈ ಒಂದು ಮೇಲೆ ಭಾಗ ಸ್ಯಾರಿ ಪ್ಲೀಟ್ಸ್ ಇದೆ ನೋಡಿ, ಅದನ್ನು ಮಾತ್ರ ಸ್ವಲ್ಪ ಮೇಲೆ ತೆಗೆದು ನೀಟಾಗಿ ಒಂದು ಆಯನ್ ಕೊಟ್ಬಿಡಿ ಅಷ್ಟೇ. ಇವಾಗ ನಿಮಗೆ ಇಲ್ಲಿ ಜಸ್ಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಜಸ್ಟ್ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡ್ರೆ ಎಲ್ಲೆಲ್ಲಿರೋದೆಲ್ಲ ನಮಗೆ ಕಾಣ್ಬಿಡುತ್ತೆ. ಸೊ ಈ ಪಾರ್ಟ್ ಮಾತ್ರ ನಿಮಗೆ ಸ್ವಲ್ಪ ಸ್ಪ್ರೆಡ್ಡಿಂಗ್ ಬೇಕು. ಇದು ನಿಮಗೆ ಸ್ಲೈಂಟಾಗಿ ಈ ರೀತಿ ಇರಬೇಕು, ಸೈಡಲ್ಲೇ ಇರಬೇಕು. ಅದೇ ಮೆಷರ್ಮೆಂಟಲ್ಲೇ ನೀವು ತಗೋಬೋದು. ಸೊ ಜಸ್ಟ್ ಒಂದು ರ್ಯಾಂಡಮ್ ಆಗಿ ಇದನ್ನು ಹಿಂಗೆ ಮಾಡಿ. ಸೊ ಈ ಸ್ಯಾರಿ ನಾನು ರೆಡಿ ಮಾಡ್ತಿರೋದು ಬೇಬಿ ಶವರ್ ಇರೋರಿಗೆ. ಸೊ ಬೇಬಿ ಶವರ್ ಇರೋರಿಗೆಲ್ಲ ಪಾಪ ಆಲ್ರೆಡಿ ತುಂಬ ಟಯರ್ಡ್ ಆಗಿರ್ತಾರೆ. ಅವ್ರಿಗೆ ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಮತ್ತು ಅಲ್ಲೇ ಕುತ್ಕೊಂಡು ಉಡ್ಸೋದು ಎಲ್ಲ ಅಂದರೆ ಸ್ವಲ್ಪ ಟೈಮ್ ಅವ್ರಿಗೆ ಕಷ್ಟ ಆಗುತ್ತೆ. ನಿಲ್ಕೊಂಡಿರೋದು ಕೆಲವ್ರಿಗೆಲ್ಲ ತುಂಬ 8 months 9 months ಎಲ್ಲ ಮಾಡ್ತಾರೆ. ತುಂಬ ಅಂದರೆ ತುಂಬ ಅವ್ರಿಗೆ ಕಷ್ಟ ಆಗುತ್ತೆ, ನಿಲ್ಲಕ್ಕೆಲ್ಲ ಆಗಲ್ಲ. ಸೊ ಹಾಗಾಗಿ ನಾವು ಒಂದು ಸ್ಯಾರಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ, ನಂದಂದರೆ ಇಲ್ಲೇ ಸ್ಟುಡಿಯೋಗೆ ಬಂದುಬಿಡ್ತಾರೆ, ಇಲ್ಲೇ ಆರಾಮಾಗಿ ವೇರ್ ಮಾಡಿ ಕಳಿಸ್ಬಿಡ್ತೀನಿ. ಹಾಗಾಗಿ ನಾನು ಸ್ಯಾರಿ ರೆಡಿ ಮಾಡಿ ಇಟ್ಕೊಂಡ್ರೆ ಅವರಿಗೆ ಉಡ್ಸೋದು ಒಂದು 2 minutes ಆಗುತ್ತೆ ಅಷ್ಟೇ. ಸೊ ಇಲ್ಲೇ ಬಂದು ಪಾಪ ಡ್ರೈಪ್ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ನಾನೇನು ಮಾಡ್ತೀನಿ ಅಂದರೆ ಒಂದಿನ ಮುಂಚೆ ಸ್ಯಾರಿ ತೊಗೊಂಬಂದು ಕೊಟ್ಬಿಡ್ತಾರೆ. ನಾನು ಟೈಮ್ ಇದ್ದಾಗ ನಾನು ಅದನ್ನು ರೆಡಿ ಮಾಡಿ ಇಟ್ಬಿಡ್ತೀನಿ. ಅವ್ರು ಬಂದಾಗ ಅವರಿಗೆ ಸ್ಯಾರಿ ಡ್ರೈಪ್ ಮಾಡಿಬಿಟ್ಟು ಲೈಟ್ ಮೇಕಪ್ಸ್ ಮಾಡಿಬಿಟ್ಟು ಹೇರ್ ಸ್ಟೈಲ್ಗೆ ಈಸಿಯಾಗಿ ಅವ್ರಿಗೆ ಆಗುತ್ತೆ. ಇವಾಗ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಬಟ್ ತೋರಿಸ್ಲಿಲ್ಲ. ನಿಮಗೆ ಟೇಪ್ ಬೇಕು ಅಂತಲೇ ಇಲ್ಲ, ನಿಮ್ಮ ಒಂದು ಬೆರಳಿನ ಇಂಚೆ ನಿಮಗೆ ಅರ್ಧ ಬೇಕಾ 1 ಬೇಕಾ ಅಂತ ನೋಡಿಕೊಂಡು ಆ ಇಂಚ್ ಪ್ರಕಾರ ನೀವು ಮಾಡ್ಕೋಬೋದು. ಓಕೆನಾ? ಸೊ ಹೀಗೆ ಮೇಲೆ ಮೇಲೆ ಇಟ್ಟರೆ ಸಾಕು. ನೋಡಿ ಇವಾಗ ಇದು ಸ್ವಲ್ಪ ಕಮ್ಮಿ ಆಗಬೇಕು. ಹಾಗೆ 1 ಇಂಚ್ ಇದೆಯಾ ಅಂತ ನೋಡ್ಕೊಳ್ಳಿ. 1 ಇಂಚ್ ಬೇಕಾ, ಸ್ವಲ್ಪ ಜಸ್ಟ್ ಅಗಲ ಜಾಸ್ತಿ ಇದ್ದರೆ 1.5 ಇಂಚ್ ಇಟ್ಕೋಬಹುದು. ಇದಕ್ಕೆ ಟೇಪೇ ಉಟ್ಕೊಂಡು ಹೋಗ್ಬೇಕಂತ ಏನಿಲ್ಲ. ಸೊ ಆ ರೀತಿ ಇದ್ದು ಮಾಡಿಕೊಂಡ್ರೆ ಕರೆಕ್ಟಾಗಿ ನಿಮಗೆ ಮೆಷರ್ಮೆಂಟ್ಸು ಬರುತ್ತೆ. ಇವಾಗ ಚೆನ್ನಾಗಿ ಎಲ್ಲ ಅಲೈನ್ ಆದಮೇಲೆ ನಾನು ಸ್ಯಾರಿನ ಆಯನ್ ಮಾಡ್ಕೊತಿದ್ದೀನಿ. ಲೈಟಾಗಿ ಆಯನ್ ಮಾಡ್ಕೊ.
ರೀತಿ ಆಯಿಲ್ ಕೊಟ್ಮೇಲೆ ನಿಮಗೆ ಡೌನ್ ಪಾರ್ಟು ಹಿಪ್ ಸೈಡ್ ತನಕ ಇದೇ ಒಂದು ಮೆಷರ್ಮೆಂಟಲ್ಲಿ ನೀವು ಮಾಡಿಕೊಂಡು ಹೋಗ್ಬೋದು. ಸೊ ಇವಾಗ ಇದು ಅಲೈನ್ಮೆಂಟ್ ತಪ್ಪಾಗದೆ ಹೋಗೋದಕ್ಕೆ ಇಲ್ಲಿ ನಾನು 2 ಕ್ಲಿಪ್ಸ್ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಈಸಿ ಆಗುತ್ತೆ. ಇದು ಇವಾಗ ನಾನೊಂದು 2 ಇಂಚು ಇಲ್ಲ 2.5 ಇಂಚ್ ಇಡ್ತೀನಿ. 2.5 ಇಂಚ್ ಇಡೋಣ. ಸೊ ಯಾಕಂದರೆ ಹೊಟ್ಟೆ ಪಗ್ದಿ ಅವ್ರಿಗೆ ಸ್ವಲ್ಪ ಬ್ರಾಡಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ 2.5 ಇಂಚು ನಾನು ಹ್ಯಾಂಡಲ್ಲೇ ತಗೊಂಡು 2.5 ಇಂಚನ್ನ ಇಟ್ಕೊತಾ ಇದ್ದೀನಿ. ಸೊ ಇದನ್ನು ಈ ಪಾರ್ಟ್ ತನಕ ನೀವು ಈ ಆಯಿನ್ ಕೊಟ್ಟರೆ ಈಸಿ ಆಗುತ್ತೆ, ವೇರ್ ಮಾಡೋದಕ್ಕೂ ಈಸಿ ಆಗುತ್ತೆ. ಆಯಿನ್ ಆಗಿರೋದ್ರಿಂದ ನಿಮಗೆ ಎಲ್ಲ ಥರದಲ್ಲಿ ಕೆಲಸ ಈಸಿ ಮಾಡಿಕೊಡುತ್ತೆ. ಓಕೆನಾ? ಸೊ ಇವಾಗ ಅವ್ರಿಗೆ ಈ ರೀತಿ ಮಾಡಾಯಿತು. ಜಸ್ಟ್ ಆಯಿನ್ ಅವರಿಗೆ ಎಷ್ಟು ಸಾಫ್ಟಾಗಿ ನಿಮಗೆ ಆಯಿನಿಂಗಿಗೆ ಮಾಡಿಡ್ತೀರೋ ಅಷ್ಟು ಅವರಿಗೆ ಈಸಿಯಾಗಿ ನಾವು ವೇರ್ ಮಾಡ್ಬೋದು. ಸೊ ಇನ್ನು ಕೆಳಗಡೆನೂ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾರ್ಮಲ್ ಆಗಿ ಬೇರೆಯವ್ರಿಗೆಲ್ಲ ಈ 2 ಸ್ಟೆಪ್ ಮಾಡಿದ್ರೆ ಸಾಕು, ಬಟ್ ಇವ್ರದ್ದು ಹೊಟ್ಟೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಹಾಗಾಗಿ ಆ ಒಂದು ಸೈಜ್ ತನಕ ನಾವು ಈ ಒಂದು ಅಯನಿಂಗ್ ಕೊಡಬೇಕು. ಆವಾಗಲೇ ಅವ್ರಿಗೆ ಬ್ಯಾಕ್ ಸೈಡೆಲ್ಲ ಸ್ವಲ್ಪ ಎತ್ಕೊಂಡಿರೋ ಥರ ಇರಲ್ಲ, ಸ್ಟಿಫಾಗಿ ಕುತ್ಕೊಂಡಿರುತ್ತೆ. ಆಮೇಲೆ ಬೇಕಾದ್ರೆ ಜಾಸ್ತಿ ಅವ್ರಿಗೆ ಪಿನ್ಸ್ ಯೂಸ್ ಮಾಡಬಾರ್ದು. ಸೊ ತುಂಬ ಇದೆ, ಪಿನ್ಸ್ ಯೂಸ್ ಮಾಡಿದೆ, ವೆಯ್ಟ್ ಮಾಡಿಸ್ದೆ ಅವ್ರಿಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಮಾಡಿಕೊಡ್ಬೇಕು. ಹಾಗಾಗಿ ನಮ್ಮ ಕೆಲಸ ಈಸಿ ಮಾಡೋದಕ್ಕೆ ನಮಗೆ ಏನೆಲ್ಲ ಮಾಡ್ಕೋಬೇಕು ಅದನ್ನು ನಾವು ಮಾಡೋಣ. ಅವ್ರಿಗೂ ಕಷ್ಟಪಡಿಸ್ಬಾರ್ದು, ನಾವು ಅಲ್ಲಿ ಈಸಿಯಾಗಿ ನಮ್ಮ ಕೆಲಸನೂ ಮುಗಿಬೇಕು. ಸೊ ಅಷ್ಟೇ, ಇಲ್ಲಿ ತನಕ ಆಯಿನ್ ಮಾಡಿಬಿಟ್ಟೆ. ಇವಾಗ ಫ್ರಂಟ್ ಪ್ಲೀಟ್ಸ್ನ ತೆಗಿತಾ ಇದ್ದೀನಿ. ಸೊ ಫ್ರಂಟ್ ಪ್ಲೀಟ್ಸು ಇಲ್ಲಿಂದ ಬರ್ತಾ ಇದೆ. ಸ್ವಲ್ಪ ಚಿಕ್ಕದಾಗಿ ತೆಗಿತೀನಿ, ಬಿಕಾಸ್ ಅವ್ರಿಗೆ ನೋಡಿ ಗ್ಯಾಪ್ ಇಷ್ಟೇ ಇದೆ. ಹೊಟ್ಟೆ ಪಗುದಿಯಲ್ಲಿ ಸ್ವಲ್ಪ ಜಾಸ್ತಿ ಬಿಟ್ಟಿರೋದ್ರಿಂದ ಗ್ಯಾಪ್ ಇಷ್ಟೇ ಇದೆ. ಆದಷ್ಟು ಚಿಕ್ಕದಾಗಿ ತೆಗಿತೀನಿ. ಮಿನಿಮಮ್ ಒಂದು 5 to 6 ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಗ್ಯಾಪ್ ಬಿಟ್ಟು ಹಿಡಿಬೇಕು ನಾವು. ಸೊ 1 2 3 4 5 ಸಿಕ್ಕಿದೆ. 6 ಮಾಡೋಣ. 6 ಅಂದರೆ ಇನ್ನೊಂದು ಚೂರು ಕಮ್ಮಿ. 2 3 4 5 ಲಾಸ್ಟ್ ಸ್ವಲ್ಪ ದೊಡ್ಡದಾಗಿ ತೆಗೀರಿ. 6 ದೊಡ್ಡದಾಗಿ ತೆಗಿಬೇಕಂದ್ರೆ ಇಲ್ಲಿ ನೀವು ಕಮ್ಮಿ ಮಾಡಿಕೊಂಡ್ರೂ ಪರವಾಗಿಲ್ಲ, ಬ್ಯಾಕ್ ಸೈಡಲ್ಲಿ ಕಮ್ಮಿ ಆಗಿ ಬಂದರೂ ಪರವಾಗಿಲ್ಲ. ಸೊ ಇವಾಗ ನಾನೆಲ್ಲ ಇದನ್ನು ತೆಗ್ದಿದ್ದೀನಿ. ಜಸ್ಟ್ ಲೈಟಾಗಿ ಒಂದು ಅಲೈನ್ ಮಾಡ್ಕೊಂಡ್ಬಿಟ್ಟು ಒಂದು ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಹಾಕಿರೋ ಪಿನ್ ತೆಗೆದು ಒಂದನ್ನು ಇಲ್ಲಿ ಹಾಕ್ಕೊಳ್ಳಿ. ಈಸಿ ಆಗುತ್ತೆ ನಿಮ್ಗೆ, ಆ ಕಡೆ ಈ ಕಡೆ ಹಾಕ್ದಿರೋ ಥರ ಇರುತ್ತೆ. ಸೊ ಇವಾಗ ಈ ಪಿನ್ನು ತೆಗೆದುಬಿಡೋಣ. ಇವಾಗ ಪ್ಲೇಸು ನಮಗೆ ಈ ರೀತಿ ಬೇಕಾಗ್ತದೆ. ಇವಾಗ ದೊಡ್ಡ ಕ್ಲಿಪ್ನ ತೆಗೆದು ಇಲ್ಲಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ದೊಡ್ಡ ಕ್ಲಿಪ್ನ ಚೆನ್ನಾಗಿ ಸೆಕ್ಯೂರ್ ಮಾಡಿಕೊಂಡು ಲಾಸ್ಟ್ ಹೇಳಿದಾಗೆ ಈ ಪ್ಲೇಸ್ನ ಫಸ್ಟು ನಾವು ಪ್ರಾಪರಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ. ನೋಡಿ, ಈ ಒಂದು ಇದೆಯಲ್ವ, ಇದು ಕರೆಕ್ಟಾಗಿ ಬರಬೇಕು. ಕೆಳಗಡೆನೂ ಕರೆಕ್ಟಾಗಿರಬೇಕು, ಸೊಂಟದ ಹತ್ರನೂ ಕರೆಕ್ಟಾಗಿರಬೇಕು. ಈ ಪ್ಲೇಸಲ್ಲಿ ಇದು ಕರೆಕ್ಟಾಗಿರಬೇಕು. ಒಂದ್ರ ಮೇಲೆ ನಾವು ಒಂದು ಜೋಡಿಸಿದಾಗ
ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ, ಬಟ್ ಈ ಬ್ಯಾಕ್ ಸೈಡಲ್ಲಿ ಇದು ಕರೆಕ್ಟಾಗಿ ಬರಬೇಕು. ಇದಕ್ಕೊಂದು ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡಿ ಬಿಟ್ಬಿಡೋಣ. ಇವಾಗ ಅವರ ಹೈಟ್ಗೆ ಪಿನ್ ಮೆಷರ್ಮೆಂಟ್ ತಗೊಂಡಿದ್ದೀನಿ. ಇಲ್ಲಿ ಅವರ ಹೈಟಿಗೆ ಪಿನ್ ಮೆಷರ್ಮೆಂಟ್ ತಗೊಂಡಿದ್ದೀನಿ. ಆ ಪಿನ್ ಮೆಷರ್ಮೆಂಟ್ನ ಇಟ್ಟು ನಾವು ಇಲ್ಲಿರೋದನ್ನು ಸರಿ ಮಾಡ್ಕೊಳ್ಳೋಣ. ಇಲ್ಲಿ ಲೈನ್ಸ್ ಇರೋದ್ರಿಂದ ನೀವು ಆ ಲೈನ್ಸ್ನೇ ಫಾಲೋ ಮಾಡ್ಕೊಂಡು ಹೋದ್ರೇನು ಸಾಕು ನೋಡಿ, ಆವಾಗ ನಿಮಗದು ಸ್ವಲ್ಪ ಕರೆಕ್ಟಾಗಿ ಬರುತ್ತೆ. ಸೊ ಈ ಒಂದು ಮೆಷರ್ಮೆಂಟಿಗೆ ನಾನು ಈ ಮೆಷರ್ಮೆಂಟ್ ತೊಗೊಂಡಿರ್ತೀವಲ್ವ ಅದರಿಂದ 1.5 ಇಂಚ್ ಅಥವಾ 2 ಇಂಚ್ ಕೆಳಗಡೆ ಹಾಕಬೇಕು, ಬಿಕಾಸ್ ಇದು ಇನ್ಸೈಡ್ ಹೋಗ್ಬಿಡುತ್ತೆ ಹೈಟ್ಗೆ. ನೆಕ್ಸ್ಟು ಅದೇ ರೀತಿ ನಾವು ಅಲೈನ್ ಮಾಡ್ಕೊಂಡು ಹೋಗೋಣ. ಯಾಕಂದರೆ ಇಲ್ಲಿ ನಮಗೆ ಕರೆಕ್ಟಾಗಿ ನಮಗೊಂದು ಅಲೈನ್ಗೆ ನಾವು ಅದನ್ನು ಗೈಡ್ಲೈನ್ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಈಸಿಯಾಗಿ ನೀವು ಇದನ್ನು ತಗೋಬೋದು. ಇಲ್ಲಾದಮೇಲೆ ಇಲ್ಲಿಂದ ಈ ಒಂದು ಅಡಿಗೆ ನಾನೊಂದು ಪಿನ್ ಹಾಕ್ಕೊತಿದ್ದೀನಿ. ಯಾಕಂದರೆ ಇದು ಫೋಲ್ಡಿಂಗ್ ಇಲ್ದಿರೋದ್ರಿಂದ ಜಸ್ಟ್ 2 ಪಿನ್ ಮಾತ್ರ ಬಳಸ್ತೀನಿ. ಇದು ಯಾಕಂದರೆ ಇದನ್ನು ನಾವು ರಿಮೂವ್ ಮಾಡಿ ಬಿಡುವಂಥದ್ದೇ. ಸೊ ಹಾಗಾಗಿ ಬರೀ 2 ಪಿನ್ಸ್ನ ನಾನು ಹಾಕ್ಕೊತಿದ್ದೀನಿ. ಮಿಕ್ಕಿದ್ದಕ್ಕೆ ನಾವು ಕ್ಲಿಪ್ ಬಳಸ್ಕೋಬಹುದು. ಸೊ ಮಿಕ್ಕಿರೋದು ಇದಿಷ್ಟಕ್ಕೂ ನಾವು ಕ್ಲಿಪ್ ಸಹಾಯದಿಂದ ಕ್ಲಿಪ್ ಮಾಡ್ಕೋಬೋದು. ಸೊ ಇವಾಗ ಇಲ್ಲಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಡ್ಜಸ್ಟ್ ಮಾಡ್ಕೊಳ್ಳೋಂಗ ಕರೆಕ್ಟಾಗಿ ನಮಗೆ ಬರುತ್ತೆ. ಜಸ್ಟ್ ಈ ರೀತಿ ಮಾಡಿಕೊಂಡು ಪಿನ್ ಸೆಕ್ಯೂರ್ ಮಾಡೋಣ. ಸೊ ಇವಾಗ ಐರನ್ ಕೊಟ್ಬಿಡೋಣ. ಇಲ್ಲೊಂದು ಕ್ಲಿಪ್ ಹಾಕೊಳ್ಳೋಣ. ಅಷ್ಟೇ, ರೆಡಿ ಟು ವೇರ್ ಸ್ಯಾರಿ ರೆಡಿಯಾಗಿದೆ. ಸೊ ಅವ್ರು ಬಂದ ಮೇಲೆ ಇದನ್ನು ಹಾಗೆ ತಗೊಂಡೋಗಿ ಅವರಿಗೆ ವೇರ್ ಮಾಡೋದಷ್ಟೆ. ತುಂಬ ಈಸಿನೇ, ಸ್ವಲ್ಪ ನಿಧಾನ ಬೇಕು. ತುಂಬ ನಿಧಾನಕ್ಕೆ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೊ ನೋಡಿಕೊಂಡು ನೀವು ತುಂಬ ನಿಧಾನವಾಗಿ ನಿಮಗೆ ಅರ್ಥ ಆಗೋ ಥರ ಈಸಿ ಮೆಥಡಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಖಂಡಿತವಾಗ್ಲೂ ಯಾರೇ ಏನೇ ನಾಲೆಜ್ ಇಲ್ದವ್ರು ಕೂಡ ಇದನ್ನು ನೀವು ನೋಡಿಕೊಂಡು ನೀವೇನಾದರೂ ಮನೇಲಿ ಇದ್ಕೊಂಡೇ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ, ಸೊ ಹೌಸ್ ವೈಫ್ ಆಗಲಿ ಯಾವುದೇ ಕೆಲಸದಲ್ಲಿರಲಿ, ಇದು ಒಂದು ಪಾರ್ಟ್ ಟೈಮ್ ಜಾಬ್ ಥರ ನೀವು ತೊಗೊಂಡು ಮಾಡಬಹುದು. ಸೊ ತುಂಬ ಈಸಿ ಮೆಥಡಲ್ಲಿ ಮಾಡಿದ್ದೀನಿ. ಈ ಸೀರೆ ಡ್ರೇಪಿಂಗಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೊ ಅಂಥವ್ರಿಗೆ ಇದನ್ನು ಶೇರ್ ಮಾಡಿಬಿಡಿ, ಹೆಲ್ಪ್ ಮಾಡಿ ಅವರಿಗೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.